ಹೇಗೆ ಚಕ್ರವ್ಯೂಹ ರಚನೆ ಅನ್ನುವಂತಹ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಚಕ್ರವ್ಯೂಹ ಹೇಗಿತ್ತು ಅಂತ ನಿಮಗೆ ಗೊತ್ತಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಮಂಡ್ಯದಲ್ಲಿ ನಿಖಿಲ್ ಸೋಲಿಗೆ ಚಕ್ರವ್ಯೂಹ ರಚನೆ ಆಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಚಕ್ರವ್ಯೂಹ ಹೇಗಿತ್ತು ಅಂತ ನಿಮ್ಗೆ ಗೊತ್ತಾ ಅಂತ ಸಿದ್ದರಾಮಯ್ಯನವರು ಕೇಳ್ತಿದ್ದಾರೆ. ಚಕ್ರವ್ಯೂಹವನ್ನ ನಾನೂ ನೋಡಿಲ್ಲ, ನೀವೂ ನೋಡಿಲ್ಲ, ಯಾವ ವ್ಯೂಹವೂ ಇಲ್ಲ, ಚಕ್ರವ್ಯೂಹವೂ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆಗೆ ಸಿದ್ದರಾಮಯ್ಯ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಎಲ್ಲಾ ಸೇರಿ ಚಕ್ರವ್ಯೂಹವನ್ನ ರಚಿಸಿವೆ, ನಿಖಿಲ್ ಸೋಲಿಸೋದಕ್ಕೆ ಚಕ್ರವ್ಯೂಹ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಈಗ ಸಿದ್ದರಾಮಯ್ಯನವರು ಕೆಲವು ಪ್ರಶ್ನೆಯನ್ನ ಮಾಡಿದ್ದಾರೆ, ಯಾವ ವ್ಯೂಹವೂ ಇಲ್ಲ ಅಂತ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಎಲ್ಲಿ ಮೈತ್ರಿ ಒಪ್ಪಿಲ್ಲ ಅಂತ ಹೇಳಿದ್ದಾರೆ? ಇಲ್ಲ 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 ಅದು ಅವ್ರು ಕೇಳ್ತೀನಿ, ನಾನು ಬರ್ತಾರೆ, ಇವತ್ತು ಮಾತಾಡ್ತೀನಿ, ನಾಳೆ ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ. ಈಗ ನಾನು ಈ ಪತ್ರಿಕೆಗಳು ಬರೋದು, ಟಿವಿ ಚಾನೆಲ್ಗಳು ಬರೋದು ಅನೇಕ ಸಾರಿ ನಂಬಕ್ಕಾಗಲ್ಲ. ಕೆಲವು ಕಾರ್ಯಕರ್ತರು ಇನ್ನೂ ಕೆಳಗಡೆ ಆ ಕಡೆನೂ ಇದ್ದಾರೆ, ಈ ಕಡೆನೂ ಇದ್ದಾರೆ. ಅವ್ರಿಗೆ ಇನ್ನೊಂದು ಸಾರಿ ಹೇಳ್ತೀವಿ, ಪಕ್ಷದ ತೀರ್ಮಾನನ ಒಪ್ಕೋಬೇಕು ಅಂತ. ಒಪ್ಕೊಳ್ಳದೆ ಹೋದ್ರೆ ಹೋರಪ್ಪ ಆಚೆಗೆ ಆಯ್ತು. ಎಲ್ಲ ಕಡೆನೂ ಅಷ್ಟೇ ಅದೇ. ಒನ್ ಯಾರಿಸ್ಟಿಕ್ ಎಲ್ಲಕ್ಕೂ ಬೇರೆ ಬೇರೆ ಡಿಫರೆಂಟ್ ಯಾರಿಸ್ಟಿಕ್ಗಳು ಇರಲ್ಲ. ಯಾರೋ ಒಬ್ರು ಇಬ್ರು ಒಂದು 4-5 ಜನ ಇರ್ಬೋದು. ಅವ್ರಿಗೂ ಹೇಳ್ತೀವಿ ಬುದ್ಧಿವಾದನ. ಅವ್ರು ಕೇಳಲಿಲ್ಲ ಅಂತಂದ್ರೆ ಅವ್ರ ದಾರಿ ಅವ್ರಿಗೆ, ನಮ್ಮ ದಾರಿ ನಮಗೆ. ಕಾಂಗ್ರೆಸ್, ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಮತ್ತೆ ರೈತ ಸಂಘ ಈ ಮೂರು ಸೇರಿ ಒಂದು ಚಕ್ರವ್ಯೂಹ ರಚನೆ ಮಾಡ್ತಿದ್ದಾರೆ. ಯಾರು ಚಕ್ರವ್ಯೂಹ ನೀವು ನೋಡಿದ್ದೀರಾ? ನೀವು ನೋಡಿದ್ದೀರಿ ಅಂದ್ರೆ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಅದು ಹೆಂಗಿತ್ತು ಅಂತಲೇ ಗೊತ್ತಿಲ್ಲ ಯಾರಿಗೂ. ಸುಮ್ಮನೆ ಮಹಾಭಾರತದಲ್ಲಿ ಬಂದಿತ್ತು ಚಕ್ರವ್ಯೂಹ ಅಂತ ಅದನ್ನೇ ಹೇಳ್ತಾ ಇದ್ದೀವಿ. ಚಕ್ರವ್ಯೂಹ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಅದು ಹೆಂಗಿತ್ತು ಅಂತ ಗೊತ್ತಾ? ಮತ್ತೆ ನಡೆಯೋದು ಅದಕ್ಕೆ ಕಚ್ಕಟ್ಟಿ